ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ಸ್ಗಳಿದ್ರೆ ಪ್ರೆಗ್ನೆನ್ಸಿಗೆ ಏನಾದರೂ ತೊಂದರೆ ಆಗ್ಬಹುದಾ? ಬಹಳಷ್ಟು ಜನ ಕೇಳೋ ಪ್ರಶ್ನೆ ಇದು. ಫೈಬ್ರಾಯ್ಡ್ಸ್ ಅಂದರೆ ಗರ್ಭಾಶಯದಲ್ಲಿ ಬೆಳೆಯುವಂಥ ಒಂದು ಗಂಟು ಅಥವಾ ಗೆಡ್ಡೆ. ಫೈಬ್ರಾಯ್ಡ್ಸ್ ಅಂದರೆ ಕ್ಯಾನ್ಸರ್ ಗೆಡ್ಡೆ ಅಲ್ಲ. ಯುಟ್ರೈನ್ ಫೈಬ್ರಾಯ್ಡ್ಸ್ ಬಗ್ಗೆ ಸಾಮಾನ್ಯವಾಗಿ ನನಗೆ ಕೇಳೋವಂಥ ಪ್ರಶ್ನೆಗಳು ಏನಂತ ನೋಡೋಣ. ಫೈಬ್ರಾಯ್ಡ್ ಇದ್ರೆ ಗರ್ಭಧಾರಣೆಗೆ ಏನಾದರೂ ತೊಂದರೆ ಆಗ್ಬೋದಾ? ಹೆಚ್ಚಿನ ಸಂದರ್ಭದಲ್ಲಿ ಫೈಬ್ರಾಯ್ಡ್ಸ್ಗಳಿಂದ ಪ್ರೆಗ್ನೆನ್ಸಿ ಮೇಲೆ ಯಾವುದೇ ತರಹದ ಹಾನಿ ಆಗೋದಿಲ್ಲ. ಆದರೆ ಫೈಬ್ರಾಯ್ಡ್ ಸೈಜ್ 8ರಿಂದ 10 ಸೆಂಟಿಮೀಟರ್ಗಿಂತ ದೊಡ್ಡದಿದ್ರೆ ಅಥವಾ ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಅಂದರೆ ಅನೇಕ ಫೈಬ್ರಾಯ್ಡ್ಸ್ಗಳಿದ್ರೆ ಅಥವಾ ಫೈಬ್ರಾಯ್ಡ್ಸ್ಗಳು ಪ್ಲಾಸೆಂಟದ ಹತ್ತಿರ ಇದ್ದರೆ ಕೆಲವೊಮ್ಮೆ ಅಬಾರ್ಷನ್ ಆಗೋದು, ಪ್ರೀಟರ್ಮ್ ಡೆಲಿವರಿ ಆಗೋದು, ಕಿಬ್ಬೊಟ್ಟೆ ನೋವು ಬರ್ಬೋದು. ಅದಕ್ಕೆ ರೆಗ್ಯುಲರ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋದು ಮುಖ್ಯ. ಫೈಬ್ರಾಯ್ಡ್ಗಳು ಇದೆ ಅಂತ ಹೇಗೆ ಗೊತ್ತಾಗುತ್ತದೆ? ಒಂದು ಪೆಲ್ವಿಕ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋ ಮೂಲಕ ಫೈಬ್ರಾಯ್ಡ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಫೈಬ್ರಾಯ್ಡ್ಗಳ ಸೈಜ್ ದೊಡ್ಡದಾಗುತ್ತಾ? ಹೌದು, ಪ್ರೆಗ್ನೆಂಟ್ ಇರುವಾಗ ಈಸ್ಟ್ರೋಜನ್ ಹಾರ್ಮೋನ್ಗಳ ಪ್ರಭಾವದಿಂದ ಫೈಬ್ರಾಯ್ಡ್ ಸೈಜ್ ಜಾಸ್ತಿ ಆಗುತ್ತೆ. ಫೈಬ್ರಾಯ್ಡ್ಸ್ಗಳಿದ್ದರೆ ನಾರ್ಮಲ್ ಡೆಲಿವರಿ ಆಗುವುದಿಲ್ಲವಾ? ಫೈಬ್ರಾಯ್ಡ್ ಸೈಜ್ ದೊಡ್ಡದಾಗಿದ್ದಾಗ ಅಥವಾ ಗರ್ಭಕಂಠದ ಹತ್ತಿರ ಇದ್ದರೆ ನಾರ್ಮಲ್ ಡೆಲಿವರಿ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಸಣ್ಣ ಗಾತ್ರದ ಫೈಬ್ರಾಯ್ಡ್ಸ್ಗಳಿದ್ರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಮಸ್ಯೆ ಆಗೋದಿಲ್ಲ. ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಳಿಸ್ಬೋದು.